ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ಯಾಕೂ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಕತ್ತೆ ಲಕ್ಷ್ಮಿ ಅಂತಾರೆ ಇದನ್ನು ಎಲ್ಲ ಕಡೆ. ಒಳ್ಳೇದಾಗುತ್ತೆ ಅಂತನಾ ಯಾರು ಗೊತ್ತು ಗುರು. ಓಕೆ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು 365 ಡೇಸ್ ವಿತ್ ಯಕ್ಷ. ಕ್ಯಾಮ್ರಾ ತೊಗೊಂಡಾದ್ಮೇಲೆ ಬೆಂಗಳೂರಿನ ಗಲ್ಗಲ್ಲಿ ಎಲ್ಲ ಸುತ್ತಿ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಒಬ್ಬ ಮೈಸೂರು ಹುಡುಗ ಆಗಿ, ಮೈಸೂರವನಾಗಿ, ಮೈಸೂರು ಮೇಲೆ ಸಾಕಷ್ಟು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋವನಾಗಿ ಮೈಸೂರಲ್ಲಿ ಕ್ಯಾಮ್ರಾ ಹಾಕೊಳ್ದೆ ತಿರುಗದೆ ಇರೋದಕ್ಕೆ ನಮ್ಮ ಮನ್ಸು ಒಪ್ಪಲ್ಲ ಅಲ್ವಾ. ಅದಕ್ಕೆ ಇವತ್ತು ಒಂದು ರೌಂಡ್ ಹೊಡ್ಯೋಣ, ಮೈಸೂರು ಪೂರ್ತಿ ಒಂದು ರೌಂಡ್ ಹೊಡ್ಯೋಣ ಅಂತ. ಹಬ್ಬ ಯಾವುದದು ಬೇಬಿ ಸಕ್ಕದಾಗಿ ನಿಂತಿತ್ತು ಸ್ಟೈಲಾಗಿ. ಸೊ ಲೆಟ್ಸ್ ಗೋ. ಫಸ್ಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೋಗಿ ಇದಕ್ಕೆ ಒಂಚೂರು ಎಣ್ಣೆ ಹೊಡಿಸ್ಬೇಕು. ಅದಾದಮೇಲೆ ಮುಂದಿನ ಕಾರ್ಯಕ್ರಮ. ಇದನ್ನು ನಶೆ ಮಾಡಿಸ್ಲಿಲ್ಲ ಅಂದರೆ ನನಗೆ ಮುಂದೆ ಕೆಲಸನೇ ಆಗಲ್ಲ. ಫಸ್ಟ್ ಇದನ್ನು ನಶೆ ಮಾಡಿಸ್ಬೇಕು, ಅದಾದಮೇಲೆ ಬೇರೆ ಎಲ್ಲ ನೋಡೋಣ. ಮೈಸೂರಲ್ಲಿ ಏನೇನಾಗುತ್ತೆ ಸುಮ್ಮನೆ ಒಂದು ಜನರಿಗೆ ಮಾತುಕತೆ ಮಾಡೋಣ, ಜನರಿಗೆ ಆಗಿ ತಿರುಗಾಡೋಣ, ನೋಡೋಣ ಏನಾಗುತ್ತೆ, ಹೇಗಿರುತ್ತೆ ಮೈಸೂರಿನ ಬ್ಲಾಗ್ ಅಂತ. ಆ ಕಡೆಯಿಂದ ಬರಬೇಕಾದ್ರೆ ಮಾತ್ರ ನನ್ನ ತಮ್ಮನ ಪಿಕ್ ಮಾಡಬೇಕು. ಅವ್ನ ಕೆಲಸಕ್ಕೆ ಇವತ್ತು ಗಾಡಿ ತೊಗೊಂಡೋಗಿಲ್ಲ, ಗಾಡಿ ಬಿಟ್ಬಿಟ್ಟೋಗಿದ್ದಾನೆ. ಸೊ ಅವನನ್ನು ಪಿಕ್ ಮಾಡಬೇಕು. ಬರುವಾಗ ಒಂದು ರೌಂಡ್ ಮೈಸೂರೆಲ್ಲ ಸುತ್ಕೊಂಡು ಬರಬೇಕಾದ್ರೆ ಅವನನ್ನು ಪಿಕ್ ಮಾಡ್ಕೊಂಡು ಬರೋಣ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಬಿಡು ಇಷ್ಟ ಅಲ್ವಾ, ಇನ್ನೇನು ಹೇಳ್ಬಿಟ್ನಲ್ಲ ಮುಗೀತು ಅಂತ ಅಂದ್ಬಿಟ್ಟು ದಯವಿಟ್ಟು ಹೇಳ್ತಾ ಇನ್ನು ಸ್ಕಿಪ್ ಮಾಡಿಬಿಡಿ. ನೋಡಿ ಪೂರ್ತಿ ನೋಡಿ. ಬರ್ತಾ ಇರೋದು 50-60 ವ್ಯೂಸು, ನನಗೆ ಗೊತ್ತು ಅಷ್ಟೇ ಬರ್ತಾ ಇರೋದು. ಬಟ್ ಅಟ್ಲೀಸ್ಟ್ 50 ಜನಕ್ಕೆ 60 ಜನಕ್ಕೆ ದಿನ ಹಾಕಬೇಕು. ಈ ಥರ ವ್ಲಾಗ್ಸ್ನೆಲ್ಲ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಬೇಕು, ಅಟ್ಲೀಸ್ಟ್ 50 ಜನಕ್ಕಾದರೂ. ಸೊ ಅದಕ್ಕೋಸ್ಕರ ನೋಡಿ ದಯವಿಟ್ಟು. ಪೆಟ್ರೋಲ್ ಬಂಕೆಲ್ಲ ಹಂಗೆ ನನ್ನನ್ನು ಕಳ್ಳ ನೋಡ್ದಂಗೆ ನೋಡ್ತವ್ರೆ. ಬೈ 100 ಮತ್ತು ಈ ಫೋನ್ಪೇ, ಈ ಆನ್ಲೈನ್ ಪೇಮೆಂಟ್ ಆ್ಯಪ್ಗಳನ್ನೆಲ್ಲ ಹೆಲ್ಮೆಟ್ ಹಾಕೊಂಡು ಒಂದ್ಸಲಿ ಡಿಟೆಕ್ಟ್ ಮಾಡ್ತಾ ನೋಡಬೇಕು ಗುರು. ಹೆಲ್ಮೆಟ್ ಹಾಕೊಂಡು ಡಿಟೆಕ್ಟ್ ಮಾಡಿದ್ರೆ ಲಾಕ್ ಇಟ್ಟರೆ ನೆಮ್ಮದಿ ನನಗೆ. ಸುಮ್ಮನೆ ಪ್ರತಿ ಸಲಿನೂ ಇದಾಗಲ್ಲ. ಇದು ಹೆಲ್ಮೆಟ್ ತೆಗೆದು ಫೇಸ್ ತೋರಿಸಿ ಇದು ಮಾಡಬೇಕು. ಇದೆ ನಶೆ ಆಗಿದೆ, ಗಾಡಿಗೆ ಟೈಟ್ ಮಾಡಿಸಾಯ್ತು. ಈಗ ಸಿಟಿ ಬೀಟ್ಸ್ ಒಯ್ತಾರೆ. ಅಯ್ಯೋ ಲೆಫ್ಟ್ಗೆ ಹೋಗ್ಬೇಕಂಡ್ರು, ಲೆಫ್ಟ್ಗೆ ಹೋಗೋಕ್ಕೂ ಜಾಗ ಬಿಡ್ದೇನೆ ನಿಂತ್ಕೊಬಿಡ್ತಾರಪ್ಪ ಬಸ್ಸವ್ರು. ಬೈಕ್ ಹೋಗ್ಬೋದು ಬಿಡಿ, ಹೋಗಿ ಅಂಕಲ್ ಆಗುತ್ತೆ. ಉಗ್ದಿಗ್ಬಿಟ್ಟಾರು. ಆಮೇಲೆ ಬಸ್ಸಿಂದ ಹುಷಾರು, ಯಾರಾದರೂ ಅವ್ನು ಯಾರೋ ಹೋಗ್ದಾನೆ ಹೋಗೋಕ್ಕಿಂತ ಮುಂಚೆ ಇನ್ನೇನೋ ಹೋಗ್ತಾಯಿದ್ರು, ಎಂಟ್ರಿ ತಗೋತಾಯಿದ್ರು. ರಪ್ ಅಂತ ಕಿಟಕಿಯಿಂದ ಯಾರೋ ಒಬ್ಬ ಹೋಗ್ದ. ಓ ಬೇಟೆ ಶುರು ಅಂತ ನಿಂತವ್ರೆ. ತಪ್ಪಿ ಹೆಲ್ಮೆಟ್ ಹಾಕೊಳ್ದೆ ಬರ್ದಿದ್ರೆ ಲಾಕಿ ಹಂಗಾರೆ. ಈ ರೋಡ್ ತುಂಬ ಮೆಮೊರೀಸ್ ಇದೆ ಗುರು, ಸಿಕ್ಕಾಬಟ್ಟೆ ಮೆಮೊರೀಸ್ ಇದೆ. ಆ್ಯಂಡ್ ಕಾಲೇಜ್ ಬಂಕ್ ಹಾಕಿದ್ರೆ ಒಂದು ನಾವು ಇರ್ತಿದ್ದೆ ಈ ರೋಡಲ್ಲಿ, ಈ ಏರಿಯಾದಲ್ಲಿ. ಬಿಕಾಸ್ ಕಾಲೇಜ್ ಗೊತ್ತಲ್ಲ, ಇಲ್ಲೇನಿಗೆ ಬರ್ತೀವಿ, ತುಂಬ ಒಳ್ಳೆ ಹುಡುಗರು ಏನಕ್ಕೆ ಬರ್ತಾರೆ ಇಲ್ಲೆಲ್ಲ ಅಂತ ನಿಮಗೆ ಗೊತ್ತಲ್ವಾ. ಅದಕ್ಕೇ ಇಲ್ಲ ಅಂದರೆ ಬಲಮೂರಿ. ಅಪ್ಪ ತಂದೆ ಎಲ್ಲರನ್ನೂ ಕಾಪಾಡಪ್ಪ. ಗಣೇಶ ಹಬ್ಬ ಸ್ಟಾರ್ಟು ಆಗಲೇ ಪ್ರಿಪ್ರೇಷನ್ಸೇ ಸ್ಟಾರ್ಟು. ಗಣೇಶನೇ ಬಂದ್ಬಿಡೈತಲ್ಲ ಗುರು ಆಗಲೇ. ಇಲ್ಲಿ ನೋಡಿ ಆಗಲೇ ಎಲ್ಲ ರೆಡಿ ಮಾಡ್ಕೋತವ್ರೆ ಗುರು. ಬಾಯ್ಸ್ ಫೇವ್ರೇಟ್. ಸಕ್ಕದಾಗಿದೆ ಗಣೇಶ. ಬಾಯ್ಸ್ ಫೇವ್ರೇಟ್ ಹಬ್ಬ ಗುರು ಗಣೇಶ ಹಬ್ಬ. ಮೆತ್ಕೋಡಿಯಕ್ಕ ಸಿಗ್ತದೆ ಬಸ್ಸು, ಅಕ್ಕ ಓಡ್ತವ್ರು ಗುರು. ಈ ಹಬ್ಬ ಏನು ಪೀಸ್ಫುಲ್ ಆಗಿದೆ ಗುರು ಮೈಸೂರು, ಏನು ಪೀಸ್ಫುಲ್ ಆಗಿದೆ. ನನಗೆ ಮೊನ್ನೆ ಬೆಂಗಳೂರಲ್ಲಿ ಓಡಿಸಿ, ಅಯ್ಯೋ ಲಿಟ್ರಲಿ ಮೊನ್ನೆ ನಾನು ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋದೆ ಆಯಿತಾ. ಲಿಟ್ರಲಿ ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋದೆ. ಕರೆಕ್ಟಾಗಿ 2 hours 15 minutesಗೆ ಕೆಂಗೇರಿಲಿದೆ. 2 hours 15 minutesಗೆ ಕೆಂಗೇರಿಲಿದೆ. ಅಷ್ಟು ತೊಗೊಂಡೆ ಟೈಮು. 2 hours 15 minutes ಆಯಿತು ಕೆಂಗೇರಿಗೆ ಹೋಗಿ ರೀಚ್ ಆಗೋಕ್ಕೆ. ಬೆಳಗ್ಗೆ ಹೋಯ್ತು. ಬಟ್ ಕೆಂಗೇರಿಯಿಂದ ನನ್ನ ಆಫೀಸ್ಗೆ ಹೋಗೋದಕ್ಕೆ 20 ಕಿಲೋಮೀಟ್ರು. ಆ್ಯಂಡ್ ನಾನು ತೊಗೊಂಡಿರೋದು 2.5 ಗಂಟೆ. ಯಪ್ಪ ಯಾವ್ದು ಗುರು ಅದು, ಮನುಷ್ಯ ಕೂತ್ಕೊಳ್ಳೋಕ್ಕಾಯ್ತದ ಗುರು, ಅಂಡು ಸುಟ್ಟೋಗಲ್ವ ಗುರು ಅಷ್ಟೊತ್ತು ಗಾಡಿ ಮೇಲೆ ಕೂತ್ಕೊಂಡ್ರೆ. ಅದು ಒಂದು ಫ್ಲೋಲ್ ಹೋದರೆ ಅಟ್ಲೀಸ್ಟ್ ಹೆಂಗೋ ನಿಂತ್ಕೊಂಡು ಕೂತ್ಕೊಂಡು ಓಡಾಡ್ಕೊಂಡು ಇರ್ಬೋದು ಗುರು.
ಕೂತಂಗೆ ಕೂತಿರ್ಬೇಕು. ಒಂದೇ ಒಂದು ರೋಲ್ ಆಗೋದು ಅದು ಬೈಕು. ಹಾಂ, ಸ್ಟಾಪ್, ಒಂದು ರೋಲ್ ಆಗುತ್ತೆ, ಸ್ಟಾಪ್, ಸಿಗ್ನಲ್ಲು, ಸ್ಟಾಪು, ಸಡನ್ನಾಗಿ ಬಸ್ ಸ್ಟಾಪ್ಸ್ಗಳು. ಯಪ್ಪ, ನೋಡಿ ಮೈಸೂರು, ನೋಡಿ ಮೈಸೂರು ನೋಡಿ ಏನು ಪೀಸ್ಫುಲ್ ಆಗಿದೆ. ಏನು ಪೀಸಾಗಿದೆ ನೋಡಿ. ಇದೊಂದು ರೋಡ್ ಯಾವಾಗಲೂ ರಶ್ ಇರುತ್ತೆ ಬಿಡಿ, ಬಿಕಾಸ್ ರೈಲ್ವೆ ಸ್ಟೇಷನ್ಗೆ ಹೋಗೋರು ಬರೋರು, ಸಿಟಿಗೆ ಹೋಗೋರೆಲ್ಲ ಇದೇ ರೋಡಲ್ಲ ಹೋಗೋದು ಆಲ್ಮೋಸ್ಟು. ಸೊ ಅದಕ್ಕೆ ಈ ರೋಡ್ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಅದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ನಮ್ಮ ಮೈಸೂರವ್ರಿಗೆ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ, ಬೇರೆಯವ್ರಿಗೂ ಆ ಥರ ಫೀಲ್ ಆಗ್ಬೋದೇನೋ ಅವ್ರ ಊರ ಮೇಲೆ. ಬಟ್ ಲಿಟ್ರಲಿ ನಾನು ತುಂಬ ಜನ ಕೇಳಿದ್ದೀನಿ, ಆಯಿತಾ, ತುಂಬ ಜನ ಕೇಳಿದ್ದೀನಿ. ಮೇಯ್ನಾಗಿ ನಮಗೆ ಮೊದಲು ಒಂದು ನೋವು ಅಂತ ಅಂದರೆ ನಮ್ಮೂರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿ ದುಡಿಯೋಕ್ಕೆ ಹೋಗ್ಬೇಕಲ್ಲ ಅಂತ ಒಂದು ನೋವು. ಬಟ್ ಏನಂತ ಅಂದರೆ ದುಡಿಯೋಕ್ಕಾಗಲ್ಲ ಅಂತಲ್ಲ ನಮ್ಮೂರಲ್ಲಿ ಅಥವಾ ಮೈಸೂರಲ್ಲಿ. ಒಂದು ಲೆವೆಲ್ಗೆ ಬೇಕು ಅಂತ ಅಂದರೆ ಜಾಬ್ ಆಪರ್ಚುನಿಟೀಸ್ ತುಂಬ ಬೇಕು. ಅಥವಾ ಈಗ ನಾನು ಸಿನಿಮಾ ಫೀಲ್ಡಲ್ಲಿರೋದು, ನನಗೆ ಅದು ಬೇಕು ಅಂತಂದರೆ ನಾನು ಬ್ಯಾಂಗ್ಳೂರಿಗೆ ಹೋಗಲೇಬೇಕು. ಹಂಗೆ ಸಾಕಷ್ಟು ಜನ ಕಾರಣಾಂತರಗಳಿಂದ ತಮ್ಮ ಮೈಸೂರು ಅಂದರೆ ಊರನ್ನ ಬಿಟ್ಟು ಬ್ಯಾಂಗ್ಳೂರಿಗೆ ಹೋಗಿ ಅಥವಾ ಬೇರೆ ಕಡೆಗೆ ಹೋಗಿ ಕೆಲಸ ಮಾಡಿರೋದು ಉಂಟು, ಮಾಡ್ತಾ ಇದ್ದಾರೆ ಕೂಡ. ಆ್ಯಂಡ್ ಆ ಫೀಲ್ ಇದೆ ನೋಡಿ, ಮೈಸೂರಿಂದ ಕೆಲಸಕ್ಕೆ ಅಂತ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಅಪ್ಪ ಅಮ್ಮ ಬಂದು ಸಬರ್ ಬಸ್ ಸ್ಟ್ಯಾಂಡಿಗೆ ಬಿಟ್ಟಾಗ ಅದೊಂದು ಫೀಲ್ ಆಗುತ್ತೆ ನೋಡಿ. ಬಾಯಿ ಮಗನೇ ಹುಷಾರು ಅಂತ ಹೇಳೋದು. ಲಿಟ್ರಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ, ನನ್ನ ತಾಯಿ ಬಿಡೋಕ್ಕೆ ಬಂದಿದ್ರು ನನ್ನ ಸಬರ್ ಬಸ್ ಸ್ಟ್ಯಾಂಡ್ಗೆ. ಅಲ್ಲೇ ಇದ್ದಾಗ ನಾನು ಒಂದು ಚೂರು ರಿಯಾಕ್ಟೇ ಮಾಡಲಿಲ್ಲ. ಬಿಡಮ್ಮ, ಯಾಕೆ ತಲೆ ಕೆಡ್ಸ್ಕೊತೀಯ, ಆರಾಮಾಗಿರ್ತೀನಮ್ಮ ನಾನು ಅಂತ. ಬಟ್ ಯಾವಾಗ ಒನ್ಸ್ ನಾನು ಎಲ್ಲ ಲಗೇಜ್ನೆಲ್ಲ ಎತ್ಕೊಂಡು ಬಸ್ಸಿಗೆ ಲೋಡ್ ಮಾಡಿ ಒಂದು ಲಾಸ್ಟ್ ಬಾಯ್ ಹೇಳ್ಬಿಟ್ಟು, ಅಂದರೆ ಲಾಸ್ಟ್ ಬಾಯ್ ಅಂತಂದರೆ ಆ ಕೆಲಸಕ್ಕೆ ಅಂತಂದ್ಬಿಟ್ಟು ಬಿಟ್ಟು ಹೋದ್ನಲ್ಲ, ಆಗಲಿಲ್ಲ ಗುರು. ಹತ್ತು ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಗುರು ನನಗೆ. ಬಡ ಅಂತ ನೀರು ಬರ್ತಾನೆ ಐತೆ ಕಣ್ಣಲ್ಲಿ ನನಗೆ. ಅಯ್ಯೋ, ನಾನೇ ಶಾಕ್ ಆಗ್ಬಿಟ್ಟು, ಏನು ಗುರು ಹಿಂಗಳ್ತಾ ಇದ್ದೀನಿ, ಅಕ್ಕಪಕ್ಕ ಸೀಟವರೆಲ್ಲ ನೋಡ್ತವ್ರೆ ಅಂತ. ಕಷ್ಟ ಗುರು, ಸೀರಿಯಸ್ಲಿ ಕಷ್ಟ. ನೆಕ್ಸ್ಟ್ 3 ದಿನಕ್ಕೆ ವಾಪಸ್ ಮೈಸೂರಿಗೆ ಬಂದ್ಬಿಟ್ಟೆ ನಾನು. 3 ದಿನಕ್ಕೆ ವಾಪಸ್ ಬಂದ್ಬಿಟ್ಟೆ. ಆಗಲ್ಲ ಗುರು ಅಲ್ಲಿ ಅಂತ. ಆಮೇಲೆ ವಾಪಸ್ಸು ಪುನಃ ನಿರ್ಧಾರ ಮಾಡಿಕೊಂಡು ವಾಪಸ್ ಹೋದೆ ಧೈರ್ಯ ಮಾಡಿ. ಇಲ್ಲ ಹೋಗೋಣ, ಏನಾಗಲ್ಲ ಅಂತ. ಬಟ್ ಆ ಫಸ್ಟ್ ಡೇ ಇದೆಯಲ್ಲ, ಅಯ್ಯೋ ನಾನು ಮೈಸೂರು ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಇದೆಯಲ್ಲ, ಆಹಾ, ಎಂಥ ಫೀಲ್ ಅಂತಂದರೆ ಅದು ಈ ಬ್ರೇಕಪ್ ಹರ್ಟ್ಸ್ ಅಂತಾರಲ್ಲ, ಅದೆಲ್ಲ ಹರ್ಟು, ಇದು ಹರ್ಟು. ಕಷ್ಟ ಗುರು ಅದೆಲ್ಲ, ಲಿಟ್ರಲಿ ಕಷ್ಟ. ಏನು ಮಾಡ್ತೀರಾ ನೋಡಿ, ನೀವು ಬನ್ನಿ, ಅವರು ಬನ್ನಿ, ನಮ್ಮನ್ನು ಮಧ್ಯಕ್ಕೆ ಹಾಕೊಂಡು ಜಾಮ್ ಮಾಡಿಬಿಡಿ. ಏನು ಗುರು ಐಡಿಯಾ ಇದು, ಸಾಕೋದು ಗುರು ಐಡಿಯಾ. ಹೋಗೋಣ, ನೀವು ಹೋಗೋಣ ಮೊದಲು, ನೀನು ಓಡಿಸ್ತಾರ ತಲೆಗೆ. ಅಯ್ಯೋ ನಜ್ಜಿ, ನೀನು ಹೋಗ್ಲೇಬೇಕಣ. ಸೊ ನಾನು ಹೇಳ್ತಾ ಇದ್ದೆ, ಏನು ಮೈಸೂರಿಗೆ ಅಂತ ಒಂದಷ್ಟು ಟ್ರಿಪ್ಪು ಅಂತ ಬಂದು ಇಲ್ಲೇ ಎಂಜಾಯ್ ಮಾಡಿಕೊಂಡು ಹೋಗಿರೋರು ಇಲ್ಲಿ ಮೈಸೂರಿಗೆ ಅಂತ ಬಂದು ಮೈಸೂರಲ್ಲಿ ಇದ್ದು ಎಂಜಾಯ್ ಮಾಡಿ ಒಂದಷ್ಟು ಜನ ರಜಕ್ಕೆ ಅಂತ ಬಂದು ಇಲ್ಲೇ ಸ್ಟೇ ಆಗಿಬಿಟ್ಟು ಹೋಗಿರೋರು ಕೂಡ ವಾಪಸ್ಸು ನನಗೆ ಸಿಕ್ಕಿದಾಗ, ನೀವು ಮೈಸೂರವರಾ, ನಾನು ಮೈಸೂರಿಗೆ ರಜಕ್ಕೆ ಅಥವಾ ಇದಕ್ಕೆ ಅಂತ ಬಂದಿದ್ದೆ ಕಣ್ರಿ, ನಂಗೆ ಮೈಸೂರು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು, ನಾವು ಅಲ್ಲೇ ಮನೆ ಮಾಡಬೇಕು ಅಂತಿದ್ದೀವಿ ಅಂತ ಅಂದಾಗ ಖುಷಿ ಆಗುತ್ತೆ. ಬಟ್ ನಾವು ಸ್ವಾಗತ ಮಾಡೋಣ, ನಮ್ಗೆ ಇದೆಲ್ಲ. ಬಟ್ ಒಂದು ಭಯ ಏನು ಅಂತಂದರೆ, ಇಬ್ಬರು ಅಲ್ಲ, ತುಂಬ ಜನ ಇದನ್ನು ಹೇಳ್ತಾರೆ. ನಮಗೆ ತುಂಬ ಜನ ಹೇಳ್ತಾರೆ ಅಂತ ಅಂದರೆ, ಈ ಜಗತ್ತಲ್ಲಿ ಅಥವಾ ಈ ಸ್ಟೇಟಲ್ಲಿ ಅಥವಾ ಈ ಕಂಟ್ರಿಯಲ್ಲಿ ಎಷ್ಟು ಜನ ಯೋಚನೆ ಮಾಡಿರ್ಬೋದು ಅದನ್ನು. ನಾನು ಮೈಸೂರಿಗೆ ಮೈಸೂರಿಗೆ ಹೋಗ್ಬಿಡ್ತೀನಪ್ಪ, ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲ ಮನೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ ಅಂದಾಗ. ತುಂಬ ಜನ ಆಗೋದ್ರೆ ಬ್ಯಾಂಗ್ಳೂರು ಥರ ಎಲ್ಲ ಆಗ್ಬಿಡುತ್ತೋ ನಮ್ಮ ಮೈಸೂರು ಅಂತ ಒಂದು ಭಯ ಇರುತ್ತೆ ನೋಡಿ. ಮೈಸೂರಿನ ಪ್ರಸಿದ್ಧ ಅರಮನೆ ಆ್ಯಂಡ್ ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಬಿಡಿ. ಯಾವಾಗಲೂ ಜನ ರಶ್ ಇರ್ತಾರೆ, ರಶ್ಶು. ಈಗ ಕೇಳಿದ್ರೆ ನಿಮಗೆ ಈ ಜಡ್ಗ ಗಾಡಿ ಎಲ್ಲ ಈಗ ಕೇಳಿದ್ರೆ ಅಟ್ಲೀಸ್ಟ್ ಒಂದು 200 ರೂಪಾಯಿ 100 ರೂಪಾಯಿಲೆಲ್ಲ ರೌಂಡ್ ಹೊಡಿಸ್ಬಿಡ್ತಾನೆ. ತಪ್ಪಿ ನೀವೇನೋ ದಸರಾ ಟೈಮಲ್ಲಿ ಬಂದು ಕೇಳಿಬಿಟ್ರೆ 2,000 3,000 ನಿಮ್ಮ ಹತ್ರ ಕ್ಲೀನಾಗಿ ಕಿತ್ತಾಕ್ಬಿಡ್ತಾನೆ. ಆದರೆ ಇಡೀ ಮೈಸೂರು ತಿರುಗಿಸ್ತಾನೆ. ಅದೊಂಥರ ಮಜವಾಗಿರುತ್ತೆ, ಬಟ್ ಕಾಸ್ಟ್ಲಿ ಆಗಿರುತ್ತೆ. ಆ್ಯಂಡ್ ನಾವು ಮೈಸೂರವರಾಗಿ ಸಿಟಿಗೆ ಆಲ್ಮೋಸ್ಟ್ ದಿನ ಬರ್ತಾ ಇರ್ತೀವಿ. ದಿನ ಅಂತ ಅಂದರೆ ಮೈಸೂರಲ್ಲೇ ಇದ್ದರೆ ಅಟ್ಲೀಸ್ಟ್ 2 ದಿನಕ್ಕೆ ಒಂದ್ಸಲಿನಾದ್ರು ಬರ್ತೀವಿ.
ಆ್ಯಂಡ್ ಲಿಟ್ರಲಿ ಒಂದು ದಿವಸನೂ ಬೇಜಾರಾಗಲ್ಲ ಗುರು, ಒಂದೇ ಒಂದು ದಿನವೂ ಬೇಜಾರಾಗಲ್ಲ. ಅಯ್ಯೋ ಯಾರು ಗುರು ಪುನಃ ಅಷ್ಟು ಊರ ಸಿಟಿಗೆ ಹೋಗ್ಬಿಟ್ಟು ಬಂದ್ಬಿಡ್ತಾರೆ, ಯಾರು ಗುರು ಅಲ್ಲಿ ತನಕ ಹೋಗ್ತಾರೆ ಅಂತ ಒಂದು ದಿವಸ ಬೇಜಾರಾಗಲ್ಲ. ಸಿಟಿಗೆ ಅಯ್ಯೋ ನಡೆಯ ಹಾಕೊಂಡಿರೋ ಚಡ್ಡಿಲೆ ಅವೈ ಸ್ಲಿಪ್ಪರ್ಲೆ ಹಂಗೆ ಬರ್ತಾ ಇರೋದೇ ಸುಮ್ಮನೆ ನಡೆಯ ಓಡ್ ಬರೋಣ ಅಂತ. ಆ್ಯಂಡ್ ಲಿಟ್ರಲಿ ಮೇ ಬಿ ಇದು ನಮ್ಮ ಬೆಂಗಳೂರಲ್ಲಿ ಬಿಟ್ಟು ಇನ್ನೆಲ್ಲ ಊರಲ್ಲೂ ಆಗುತ್ತೆ ಅನಿಸುತ್ತೆ ಲಿಟ್ರಲಿ, ಬಿಕಾಸ್ ಯಾಕಂದರೆ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಈಗ ನಾವು ಬೆಂಗಳೂರಲ್ಲಿದ್ದರೆ ಎಲ್ಲಿದೆಯೋ ಅಂತ ನಮ್ಮ ಮನೇಲಿ ಅಥವಾ ಯಾರೋ ಒಬ್ಬರು ಫೋನ್ ಮಾಡಿದ್ರೆ ಇಲ್ಲೇ ಬರ್ತಾ ಇದ್ದೀನಿ ನಿಮ್ಮ 1 hour ಆಗುತ್ತೆ ಬರೋದು, ಸಿಟಿಲಿದ್ದೀನಿ ಅಂತ ಹೇಳ್ತೀವಿ. ಬಟ್ ಮೈಸೂರಲ್ಲಿದ್ದರೆ ಎಲ್ಲಿದೆಯೋ ಅಮ್ಮ ಇಲ್ಲೇ ಪಕ್ಕದ ರೋಡಲ್ಲಿ ನಿಮ್ಮ 5 ನಿಮಿಷ ಬಂದೆ ಅಂತ ಅಂದ್ಬಿಟ್ಟು ಸಿಟಿಯಿಂದ ನಾವು ಮನೆಗೆ ಹೋಗ್ಬಿಡ್ಬೋದು. ನಿಜವಾಗ್ಲೂ ಅದು ಸತ್ಯ. ನಾವು ಸುಮಾರು ಸಲ ಹಂಗೆ ಮಾಡಿದ್ದೀನಿ, ಮನೆಯಿಂದ ಫೋನ್ ಮಾಡಿದಾಗ ಇಲ್ಲೇ ಪಕ್ಕದಲ್ಲಿದ್ದೀನಿ ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲ ಸಿಟಿಲಿ ಇರ್ತೀನಿ. ರಪ್ಪ ಅಂತ ನಮ್ಮಮ್ಮ ವಾಪಸ್ ಫೋನ್ ಮಾಡೋಷ್ಟೊಡೆ ಬರಲೇ ಇಲ್ವಲ್ಲ ಅಂತ ವಾಪಸ್ ಫೋನ್ ಮಾಡೋಷ್ಟೊಡೆ ಮನೆಗೆ ಹೋಗ್ಬಿಟ್ಟಿರ್ತೀನಿ. ಈ ಲೆಫ್ಟ್ ಓವರ್ಗಾರ್ಗೂ ಜಾಗ ಕೊಡ್ರೋ ನೀವು, ಯೂ ಟರ್ನ್ ಮಾಡೋಕ್ಕೋಸ್ಕರ ಇಷ್ಟೊತ್ತು ತನಕ ಕಾದ್ನ. ಟೋ ಮಾಡ್ಬೇಕಾ ಬ್ರೋ? Get on the bike bro, get on the bike. I will tow you to the petrol bunk. Check out for this bike. It's 600 meters away. We have to submit this bike to them. I have to return Where it is? on bike. There it is. Tilak Nagar. Tilak Nagar, that side. Yeah, I have to take right. Then it's around 600 meters from here. Should I tow you to there or No, you will? Pakka? ಎಷ್ಟು ಪಾಪ ಟೋ ಮಾಡೋಣ ಅಂತ ಕೇಳಿದೆ, ಬೇಡ ಅಂದರು. ಕಪಲ್ಸು ಸ್ಟ್ರಾಂಗ್ ಆಗಿದ್ದಾರೆ ಅನಿಸುತ್ತೆ, ತಳ್ಕೊಂಡು ಹೋಗ್ತಾರೆ. ನಾವು ಮೈಸೂರವರು ಅರಸು ರೋಡ್ ಅಂದರೆ ಒಂಥರ ಎಮೋಷನ್ ಗುರು. ನಾವಿಲ್ಲಿ ಬಟ್ಟೆ ತಗೋತೀವೋ ಬಿಡ್ತೀವೋ ಸೆಕೆಂಡ್ರಿ, ಆದರೆ ಅರಸು ರೋಡಲ್ಲಿ ಒಂದು ರೌಂಡ್ ಹೊಡೆಯೋದು ಮಾತ್ರ ನಿಲ್ಸಲ್ಲ ಗುರು. ಸುಮ್ಮನೆ ಕೆಳಗಡೆಯಿಂದ ಮೇಲ್ಗಡೆ ತನಕ ಒಂದು ರೌಂಡ್ ಹೊಡ್ಕೊಂಡು ಹೋಗ್ತೀವಿ. ಏನೋ ಒಂಥರ ಖುಷಿ ಗುರು, ಮೈಸೂರು ಒಂದು ರೌಂಡ್ ಸುತ್ಕೊ ಬಂದರೆ ಏನೋ ಒಂಥರ ಖುಷಿ. ಇನ್ನೂ ತುಂಬ ಕಡೆ ಹೋಗ್ಬೇಕಾಗಿತ್ತು, ಬಟ್ ಅಲ್ಲಿ ನಮ್ಮ ಬ್ರದರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ, ಬಾ ಬೇಗ ಅಂತ. ಅದಕ್ಕೆ ಸೊ ಇಲ್ಲಿಂದ ಆ ಕಡೆಗೆ ಶಿಫ್ಟ್. ಮಳೆ ಮಳೆಯೇ ಪ್ರೀತಿಯ ಮಳೆ, ಮಳೆ ಸ್ಟಾರ್ಟ್ ಆಗ್ತಾ ಇದೆ ಬ್ರೋ. ಏನೋ ಹಿಂಗಿದು ಮಾಡ್ತೀರಾ, ಕೇಳೋ ಥರನೂ ಕೇಳ್ತಲ್ಲ, ರೌಡಿಸಮ್ ಮಾಡೋ ಥರ ಕೇಳ್ತಿಯಲ್ಲೋ. ಮಾಡ್ತೀವಿ ಸರ್, ಮಾಡ್ತೀವಿ ನಾವೇ ಮಾಡ್ತೀವಿ. ಅವ್ರು ನಿಜವಾಗ್ಲೂ ಒಳ್ಳೆಯದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದು ಗುರು. ಬಟ್ ಅವರ ಸೋಕಿಗೋಸ್ಕರ ಅಥವಾ ವ್ಯಾಪಾರ ಮಾಡೋಕ್ಕೋಸ್ಕರ ಈ ಥರ ಎಲ್ಲ ಟ್ರಿಕ್ಸ್ ಬಳಸ್ಕೊಂಡ್ರೆ ಅದು ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಏನಾರು ಅವರು ಅದಕ್ಕೋಸ್ಕರನೇ ಅವ್ರಿಗೋಸ್ಕರನೇ ಅಂತ ಏನಾದರೂ ಮಾಡ್ತಾಯಿದ್ರೆ, ಆ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರೆ ತೊಗೊಂಡೋಗಿ ಜೆನ್ಯೂನಾಗಿ ನಿಜವಾಗ್ಲೂ ಒಳ್ಳೇದಾಗಲಿ. ದೇವರು ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅವ್ರಿಗೆ. ಅಯ್ಯಯ್ಯೋ ನನ್ನ ಪಕ್ಕದ ಹುಡುಗಿರು ನನ್ನ ಬಗ್ಗೆನೇ ಮಾತಾಡ್ತಾವ್ರು ಗುರು, ಕ್ಯಾಮ್ರಾ ಹಾಕಿದ್ದಾರೆ ನೋಡಲಿ ಅಂತ. ತಿರುಗಿ ನೋಡ್ಲೇನು? ಇಲ್ಲಿ ಮಳೆ ಬರ್ತೈತೆ ಗುರು, ಈ ರೋಡಲ್ಲಿ. ಆ ರೋಡಲ್ಲಿ ಮಳೆ ಇಲ್ಲ, ಹಾಕೊಂಡು ತಿರುಗಿಸ್ಕೊಂಡು ಹೋಗ್ಬಿಡ್ತೀನಿ ಗುರು. ಇಲ್ಲಿ ಮಳೆ ಬರ್ತೈತೆ, ಅಲ್ಲಿ ಮಳೆ ಇಲ್ಲ. ಸುಮ್ಮನೆ ಆ ರೋಡಲ್ಲೇ ಹೋಗ್ಬಿಡ್ತೀನಿ. ಸುಮ್ಮನೆ ಎಲ್ಲರೂ ಒಂದು ಕಡೆ ನಿಂತ್ಕೋಬೇಕು. ಓ ಪುನಃ ಸಿಗ್ನಲ್ಲ, ಪಾಸ್ ಆಗ್ಬಿಡ್ತದ ಅಂತ ಮಳೆ ಈ ಕಡೆಗೆ. ಪಾಸ್ ಆಗ್ಬಿಡ್ತಾ ಅಂತ? ಪಾಸ್ ಆಗ್ಬಿಡ್ತು. ಈ ಕಡೆ ಬರ್ತೈತೆ ಆಗಲೇ, ಈ ಕಡೆನು ಇನ್ನಚೂರು ಮುಂದಕ್ಕೆ ಹೋಗ್ಬಿಡ್ಬೇಕು ಹಿಂಗೆ. ಲೇ ಸಿಗ್ನಲ್ ಬಿಟ್ಟೈತೆ ಕಣ್ರು. ಯಾರು ಸಿಗ್ನಲ್ ಬಿಟ್ಟೈತ್ರೋ? ಯಾರು ಹೋಯ್ತವ್ರೆ? ಅವನು ರೆಡ್ ಐತೆ, ಇಲ್ಲಿ ಗ್ರೀನ್ ಐತೆ. ಅವನ ಅಕ್ಕನ ಅಲ್ಲೂ ಗ್ರೀನ್ ಐತೆ, ಇಲ್ಲೂ ಗ್ರೀನ್ ಐತೆ. ಯಾವ ಇವೆಲ್ಲ ಯಾರು ಹಾಕಿ ಮಾಡಿಬಿಟ್ಟವ್ರ? ರೆಡ್ಡು ಐತೆ ಗ್ರೀನು ಐತೆ ಗುರು, ನಾನು ಅಬ್ಸರ್ವ್ ಮಾಡಿಲ್ಲ. ಏನೋ ಆಗೈತೆ ಅದು, ಮಳೆಗೆ ಎಫೆಕ್ಟು. ಬಂತು, ಮಿಸ್ ಕಾಲ್ ಬಂದೈತೆ, ಗೊತ್ತೇ ಇಲ್ಲ. ಯಾವ್ದು ಗುರು, ನನ್ನ ಫೋನೇ ಕಟ್ ಮಾಡ್ತೀಯಾ? ಹೌದಾ, ಎಲ್ಲಿದ್ಯಾ? ಎನ್ ಆರ್ ಮೋಲ?
ಹ್ಞೂ ಯಾರು ಮಡ್ಗಿಡ್ಕೊಬಿಟ್ಟಿದ್ದಾನೆ ಎನ್ ಆರ್ ಮಾಲದಲ್ಲಿ. ಯಾವಾಗಲೂ ನೋಡಿದ್ರೆ ಎನ್ ಆರ್ ಮಾಲ ಅಂತ್ಯಾ. ಏನು ಮಾಡ್ತಾ ಇದೆಯಾ ಎನ್ ಆರ್ ಮಾಲ್ದಲ್ಲಿ? ಆಫೀಸ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು. ಸರಿ ಆಯ್ತು ಬಿಡಪ್ಪ. ನಾನು ಇಲ್ಲೇ ಆಂದೋಲನ ಸರ್ಕಲಲ್ಲಿ ಇದ್ದೆ, ಅದಕ್ಕೆ ಫೋನ್ ಮಾಡಿದೆ. ಓ ಹಾಂ, ಫಿಲಮ್ಗೆ ಹೋಗೋದ ನಡಿ. ಕಳ್ಸು ಅಮೌಂಟು. 500 ಕೊಡ್ತೀನಿ ಅಂತ ಹೇಳಿದ್ಯಾ ನೀನು ಮಗನೇ. ಇಲ್ಲ ವಿಡಿಯೋ ಹಾಕ್ಬಿಡ್ತೀನಿ, ನಿಂದು ರೆಕಾರ್ಡಿಂಗ್ ಐತೆ ನನ್ನ ಹತ್ರ. ಹಾಂ, ಇವನು ಬೇರೆ ಕರೆಕ್ಟಾಗಿ ಆಫೀಸ್ನ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕನೇ ಬೇರೆ ಮಾಡ್ಕೊಬಿಟ್ಟವನೆ. ಆ ಕಡೆ ದೇವರು ಬಾ ಒಳಗಡೆ ಅಂತೈತೆ, ಈ ಕಡೆ ಇವನು ಬೇರೆ ಬತ್ತಾಯಿಲ್ಲ. ಅಯ್ಯೋ, ಫೋನು ರಿಸೀವ್ ಮಾಡ್ತಾಯಿಲ್ಲ. ಅಪ್ಪ ಬಂದ ಕಣಪ್ಪ. ಇವತ್ತು ನಮಗಂತೂ ನಿಮ್ಮ ಹತ್ರ ಬರೋದಕ್ಕೆ ಆಗಲ್ಲ, ಯಾಕಂದರೆ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ತುಂಬ ಲೋ ಇದೆ. ಅಯ್ಯೋ ಗುರು, ನಾಯಿನ ಒಳಗಡೆಯಿಂದ ಬತ್ತೈತಲ್ಲ ಗುರು, ಎಣ್ಣೆ ತಗೊಂಡು. ಸಾರಿ, ನಾಯಿ ಓನರು. ನಾಯಿಗಿರೋ ಅದೃಷ್ಟ ನಮಗಿಲ್ವಲ್ಲಪ್ಪ. ನಮ್ಗೆ ಒಳಗಡೆ ನಾಯಿಗಿರೋ ಅದೃಷ್ಟ ನಮಗಿಲ್ವಲ್ಲ. ನೋಡು, ಅವ್ರು ನಾಯಿ ಕರ್ಕೋಗಿ ಎಣ್ಣೆ ಕೊಡಿಸ್ತಾರೆ, ನೀನು ನಮ್ಗೆ ಎಣ್ಣೆ ಕೊಡಿಸಲ್ವಾ? ಅಲ್ಲ ಕಲ, ಈ ಬರೋಕ್ಕಿಂತ ಮುಂಚೆ ಎಷ್ಟೊತ್ತು ಬಚ್ಚೆ ಅಂತ ಕೇಳ್ಬಿಟ್ಟು ಬಂದಾದ್ಮೇಲೆ ಕೆಳಗಡೆ ಬರೋಕ್ಕೆ ಹೇಳ್ತೀಯಲ್ಲ. ಇವತ್ತಾದರೂ ತೋರಿಸಲ್ವಾ ಕೇಳ್ಬಿಡೋಣ. ಅಲ್ಲ, 3 ದಿವಸದಿಂದ ಗುರು, ಲಿಟ್ರಲಿ 3 ದಿವಸದಿಂದ. ಸಂಜೆ ಆಯ್ತದಂಗೆ. ಹಾಂ, ನಡಿ ಗುರು, ನಡಿ ಗುರು. ಅವ್ನು ಕೇಳು, ಅವ್ನು ಬರ್ತಾನ ಅಂತ. ನನಗೆ ಗೊತ್ತು ಬಾ, ಇವತ್ತು ನೀವು ಹೋಗಲ್ಲ ಅಂತ ಹೇಳಿದ್ರು. DRC ಮುಂದೆನೇ ಬರ್ತಾರಂತೆ. ಅಯ್ಯೋ, 3 ದಿವಸದಿಂದ ನಾನು ನೋಡ್ತಾನೆ ಇದ್ದೀನಿ. ಯಾವ್ದು ಇವತ್ತ ನೈಟ್ ಶೋ? ಭೀಮಾಗ? ಹ್ಞೂ, ನಡೀರಿ ಹೋಗೋಣ. ಬೇಡ ಭೀಮಾಗ ಹೋಗೋಣ ಬಿಡಿ. ಒಂದು ಕೃಷ್ಣ, ಈಗ ನೀನು ತಾನೇ ಹೇಳಿದ್ದು ಭೀಮಾಗ ಹೋಗೋದ ನೈಟು ಅಂತ. ಈಗ ಆಗ್ಲೇ ಕೃಷ್ಣಂಗೆ ಹೋಗೋದ ಅಂತ ಒಂದು ಡಿಸೈಡ್ ಮಾಡ್ರು. ಇಲ್ಲಾಂದ್ರೆ ಮುಚ್ಕೊಂಡು ಬಂದು ಸೀರಿಯಲ್ ನೋಡೋದ ಬನ್ನಿ, ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಮನೇಲಿ. ಏನೋ ಒಂದು ಡಿಸೈಡ್ ಮಾಡ್ರಪ್ಪ. ಇವತ್ತು ನಿನ್ನಿಂದ ಇವತ್ತು ಒಂದು ವ್ಲಾಗ್ ಅಂತೂ ಎಕ್ಯೂಟ್ ಆಯಿತು, ಅದಂತೂ ಸದ್ಯ. ನಾನು ಹೆಂಗೋ ಮೈಸೂರು ಪೂರ್ತಿ ಸುತ್ತಾಡ್ಕೊ ಬರೋಣ ಅಂತಿದ್ದೆ, ನೀನು ಫೋನ್ ಮಾಡ್ಬಿಟ್ಟು ವಾಪಸ್ ಕರೆಸ್ಬಿಟ್ಟೆ. ಅಯ್ಯಯ್ಯೋ, ಗೇಟ್ ಹಾಕಿಲ್ಲ ಅಂದರೆ ಅಲ್ಲಿ ನನಗೆ ಸೌಟೇ ಬೀಳ್ತದೆ ತಲೆ ಮೇಲೆ. ಹಾಂ ಮಾ, ನನ್ನ ಫೋನಲ್ಲಿದೆ ಮಾ. ದೇವಮ್ಮ, ಏನಂತ ಕಳ್ಸಿದ್ಯಾ ನಿನ್ನ ಮಗಳಿಗೆ? ಹಾಂ, ಪಿಕ್ ಮಾಡ್ಕೊಂಬರ್ಬೇಕಾದ್ರೆ ಹೇಳ್ಬೇಕು ತಾನೆ. ಹಂಗಾರೆ ಅವನಿಗೆ ನೀನು ಬರ್ಲು ತಗೊಡಿಬೇಕು, ನನಗಲ್ಲ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಏನೇನಂದ್ರು ಮರ್ತೋಯ್ತಲ್ಲ. 1 ಲೀಟ್ರ್ ಹಾಲು, ಗ್ರೀನ್ ಕಲರ್, ಆಮೇಲೆ ಗೋಬಿ. ಈ ನನ್ನ ಮಗ ದಡಿ, ನನ್ನ ಮಗ ಗೋಬಿ ಅಂತೆ. ಗೋಬಿ ಅಲ್ಲಿದೆ ರೀ, ಗೋಬಿ ಅಂಗಡಿ ಮುಂದೆನೇ ಬಂದು ತಾನೆ, ಅಲ್ಲೇ ಹೇಳ್ಬೋದಿತ್ತಾನೆ ಗೋಬಿ ತಗೋಬರೋ ಅಂತ, ಗೋಬಿ ತಿನ್ನೋದ ಕಣೋ ಅಂತ. ಇಲ್ಲಿ ಮನೆಗೆ ಬಂದಮೇಲೆ ನಮ್ಮ ಅಮ್ಮನ ಮುಂದೆ ಹೇಳೋದು, ಅಮ್ಮ ಗೋಬಿ ತರಿಸ್ಕೊಡಮ್ಮ ಅಂತ. ಬ್ರದರು 3 ಹಾಫ್ ಪಾರ್ಸಲ್ ಮಾಡಿರಿ, ಬಂದೆ. ಲಾಲಾ ತಗೊಬರವ, ಲಾಲಾ ತಗೊಬರೋಣ. ಲಾಲಾ ಆಂಟಿ 1 ಲೀಟ್ರ್ ಹಾಲು ಕೊಡಿ. ಯಾವುದೂ ಇಲ್ವಾ? ಅದು ಬ್ಲೂ ಕೊಡಿ, ಅದೇ 1 ಲೀಟ್ರೇ ಕೊಡಿ. ಒಂದು ಕವರ್ ಇದ್ರೆ ಕೊಟ್ಬಿಡಿ. ಅದಕ್ಕೆ ಬೇರೆ ಒಗಿಸ್ಕೋಬೇಕು ನಮ್ಮ ಅಮ್ಮನ ಕೇಳಿ. ಕಾಲು ಲೀಟ್ರ್ ಬೇರೆ ತಗೋಯ್ತಾ ಇದ್ದೀನಿ, ಅದಕ್ಕೆ ಎಷ್ಟು ಒಗಿಸ್ಕೋಬೇಕು. ಎರಡು ತಗೋಪ್ಪ. 2 ಬಂದಿದ್ದು. ಈ ಕ್ಯಾಮ್ರಾ ಹಾಕೊಂಡು 20 ಸಲ ಬಿಚ್ಚಾಗಲ್ಲ ಅವರು. ಥ್ಯಾಂಕ್ ಯು. ಹಾಲು ಗೋಬಿ ತಗೊಂಡಾಯ್ತು. ಇದನ್ನು ತಗೊಂಡೋಗಿ ಮನೆಗೆ ಕೊಟ್ಬಿಟ್ಟು
ಕಾಲಿಟ್ರು ಹಾಲುಗಳನ್ನ ತಂದಿರೋದಕ್ಕೆ ಉಗಿಸ್ಕೊಳ್ತೀವಿ. ಕಾರ್ಯಕ್ರಮ ನಮಗಿದೆ. ಸೊ ನಾವು ಮನೆಗೆ ಹೋಗಿ ಉಗಿಸ್ಕೋತೀವಿ. ನೀವು ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಅಲ್ಲಲ್ಲೇ ಚೆನ್ನಾಗಿರಿ. ಒಳ್ಳೇದು ಮಾಡಲಿ ದೇವರು ನಿಮಗೆ. ಆದಷ್ಟು ಬೇಗ ನಮಗೂ ಒಂಚೂರು ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಯಾರ್ಯಾರು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ 365 days with Aksha. Bye bye.